ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನರೇಂದ್ರ ಮೋದಿರವರ 11 ವರ್ಷಗಳ ಸಾಧನೆ ಬಗ್ಗೆ ಸಂಸದ ಗೋವಿಂದ್ ಕಾರಜೋಳ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ದೇಶದ ಪ್ರಧಾನಿಯಾದ ಬಳಿಕ ಇಡೀ ದೇಶ ಅಭಿವೃದ್ಧಿಯಾಗಿದೆ. ನಾನು ಪ್ರಧಾನಿಯಾಗಲು ಸಂವಿಧಾನವೇ ಕಾರಣ ಎಂದು ಮೋದಿ ಮೊದಲ ದಿನವೇ ಹೇಳಿದ್ದಾರೆ. ಎಲ್ಲಾ ಜನರ ಅಭಿವೃದ್ಧಿಗಾಗಿ ಮೋದಿ ಸರ್ಕಾರ ಕೆಲಸ ಮಾಡಿದೆ. ಕಳಂಕರಹಿತವಾಗಿ ಮೋದಿ 11 ವರ್ಷ ಆಡಳಿತ ನೀಡಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಎಂದು ಮೋದಿ ಕೆಲಸ ಮಾಡಿದ್ದಾರೆ. ಜನ್ಧನ್ ಖಾತೆಗಳ ಮೂಲಕ ಜನರಿಗೆ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದಾರೆ ಎಂದರು. ಮೋದಿ ಅವರು 2001ರಿಂದ 2014ರವರೆಗೂ ಗುಜರಾತ್ನ ಮುಖ್ಯಮಂತ್ರಿಯಾಗಿ 2014ರಿಂದ 2024ರವರೆಗೂ ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು 24 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು. ಕಳಂಕರಹಿತ ಆಡಳಿತವನ್ನ ನಡೆಸೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು. ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರೇ ಒಂದು ಉದಾಹರಣೆ. ನರೇಂದ್ರ ಮೋದಿಜಿಯವರಿಗೆ ರಾಜಕೀಯ ಮನೆತನದ ಹಿನ್ನೆಲೆ ಇಲ್ಲ, ಶ್ರೀಮಂತ ಕುಟುಂಬದಿಂದ ಬಂದಂಥವ್ರಲ್ಲ ಮತ್ತು ರಾಜವಂಶಸ್ಥರಲ್ಲ. ದೇಶದ ಸಂವಿಧಾನ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದೆ ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಆದ ದಿವಸ ಹೇಳಿದರು, ಈ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಶ್ರೇಷ್ಠ ಸಂವಿಧಾನ ಇರೋದರಿಂದ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಲೋಕಸಭೆ ಹೊಸದಲ್ಲಿ ಕಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋದಂಥ ಒಬ್ಬ ಶ್ರೇಷ್ಠ ಪ್ರಧಾನಿ 75 ವರ್ಷದಲ್ಲಿ. ಅಷ್ಟೆಲ್ಲ ಮುಂದುವರೆದವ್ರು ಹೇಳಿದ್ರು, ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಈ ದೇಶದ ಸಂವಿಧಾನ ಅಂತ ಹೇಳಿ. ನಾವು 24 ವರ್ಷಗಳ ಅವರ ಆಡಳಿತ ಬಗ್ಗೆ ಮತ್ತು 11 ವರ್ಷ ಪ್ರಧಾನಮಂತ್ರಿ ಆಗಿ ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಆಡಳಿತವನ್ನು ಮಾಡಿದವರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂತ ಶ್ರೇಷ್ಠ ಪ್ರಧಾನಮಂತ್ರಿ ಸ್ವನಿಧಿಯೊಳಗೆ 68 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು, ಯಾವುದೇ ಶ್ಯೂರಿಟಿ ಇಲ್ಲದನೆ. ಮುದ್ರಾ ಯೋಜನೆ ಒಳಗೆ 52.5 ಕೋಟಿ ಜನರಿಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇತ್ತು, ಅದಕ್ಕೆ ಸಂವಿಧಾನಕ್ಕೆ ಮನ್ನಣೆ ಇರಲಿಲ್ಲ. ತಿದ್ದುಪಡಿ ತಂದು ಸಂವಿಧಾನಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದರು. ಇವತ್ತಿನ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ SC ST ಹಿಂದುಳಿದಂಥ ಜನಾಂಗದವರು 60%ಕ್ಕಿಂತಲೂ ಹೆಚ್ಚು ಮಂತ್ರಿಗಳಿದ್ದಾರೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ 14,700 ಕೋಟಿ ರೂಪಾಯಿಗಳ ಸಾಲವನ್ನ SC ST ಜನಾಂಗದವ್ರಿಗೆ ಉದ್ಯೋಗಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ 2,60,000 ಗ್ರಾಮ ಪಂಚಾಯತ್ಗಳಿಗೆ ಮತ್ತು 4,000 ಸ್ಥಳೀಯ ನಗರ ಸಂಸ್ಥೆಗಳಿಗೆ ಸರ್ಕಾರದ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನು ರೂಪಿಸಿದ್ದಾರೆ. ಜನ್ಧನ್ ಖಾತೆ ಬಗ್ಗೆ 50.22 ಕೋಟಿ ರೂಪಾಯಿ 50.22 ಕೋಟಿ ಜನಧನ್ ಖಾತೆಗಳನ್ನು 0 ಬ್ಯಾಲೆನ್ಸ್ನಿಂದ ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ. ಯಾರು ಈ ದೇಶದಲ್ಲಿ ಬ್ಯಾಂಕಿನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ
ಅಂತ ಕಡು ಬಡವರು ಕೂಡ ಇವತ್ತು 50,22,00,000 ಜನ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 23.64 ಕೋಟಿ ಫಲಾನುಭವಿಗಳು ಆ ಯೋಜನೆ ಲಾಭವನ್ನು ದೇಶದಲ್ಲಿ ಪಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂಥ ಅವ್ರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ಕೆಲಸದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮುಂದುವರೆದ ಜನಾಂಗದಲ್ಲೂ ಕೂಡ ಕಡೂರು ಬಡವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲ ವರ್ಗದ ಜನರಿಗೆ ಸಿಗ್ತಕ್ಕಂಥದ್ದಾಗಿದೆ. ಫಸಲ್ ಬಿಮಾ ಯೋಜನೆ ಒಳಗೆ ಬಿಜಾಪುರ ಜಿಲ್ಲೆದ ಒಂದು ತೋಟಗಾರಿಕೆ ಇಲಾಖೆ ಹೇಳೋದಂದ್ರೆ 20,132 ಕೋಟಿ ರೂಪಾಯಿ, ಇದು 20,332 ಹಣವನ್ನು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. 20,132 20,000 ಕಟ್ಟಿದವ್ರಿಗೆ 233 ಕೋಟಿ ರೂಪಾಯಿ ಫಸಲ್ ಬಿಮಾ ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ರೈತರ ಅಕೌಂಟಿಗೆ ಬಂದು ಜಮಾ ಆಗಿದೆ. ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಅದರಲ್ಲಿ ವಿಜಾಪುರ ಜಿಲ್ಲೆಗೆ 18 ಕಂತುಗಳು ಬಂದಿದ್ದಾವೆ. 18 ಕಂತು ಅಂದ್ರೆ ಪ್ರತಿ ಕಂತಿಗೂ 2,000 ರೂಪಾಯಿ ಹಾಕ್ತಾರೆ. ಅಂದ್ರೆ ಒಟ್ಟು 817 ಕೋಟಿ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ವರ್ಷ 6,000 ಏನು ಮೋದಿಯವ್ರು ಕೊಡ್ತಾರೆ, ಅದ್ರ ಜೊತೆಯಲ್ಲಿ ನಾವು 4,000 ಸೇರಿಸಿ 10,000 ಕೊಡ್ತಿದ್ವಿ. ಇವತ್ತು ಆ 4,000 ರೂಪಾಯಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ನಿಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ 44.19% ಮನೆಗಳನ್ನು ಬಡವರಿಗೆ, ಅಂದರೆ SC/ST ಜನಾಂಗದವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. SC/ST ಮತ್ತು OBC ಅವ್ರಿಗೆ 44.19% ಕೊಡ್ತಾ ಇದ್ದಾರೆ. ವಿಶ್ವಕರ್ಮ ಯೋಜನೆ ಒಳಗೆ 3 ಲಕ್ಷದವರೆಗೂ ಸಾಲ ಕೊಡ್ತೀವಿ. ಉದ್ಯೋಗ ಮಾಡ್ತಕ್ಕಂಥ ನಮ್ಮಲ್ಲೇನು ಬಿಜಾಪುರ ಜಿಲ್ಲೆ ಒಳಗೆ ಪಂಚಾಳ್ರ ಅಂತೀವಿ. ವಿಶ್ವಕರ್ಮ ಯೋಜನೆ ಒಳಗೆ 13,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದ್ದಾರೆ. ಮತ್ತು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಒಳಗೆ ಇವತ್ತು 31 ಲಕ್ಷ ಕಾರ್ಮಿಕರು ನೋಂದಾಯಿಸಿದ್ದಾರೆ. ಅವರಿಗೆ 60 ವರ್ಷ ದಾಟಿದವ್ರಿಗೆಲ್ಲರಿಗೂ ಕೂಡ 3,000 ರೂಪಾಯಿ ಪಿಂಚಣಿ ಪ್ರತಿ ತಿಂಗಳ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡ್ತದೆ. ಯಾರು ದುಡಿಯೋದು ಆಗೋದಿಲ್ಲ 60 ವರ್ಷದ ನಂತರ, ಯಾರಿಗೆ ಬದುಕಲಿಕ್ಕೆ ತೊಂದರೆ ಆಗ್ತದ ಅಂಥ ಎಲ್ಲ ಶ್ರಮಜೀವಿಗಳಿಗೆ 3,000 ರೂಪಾಯಿ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡ್ತಾಯಿದೆ. ಮನೆ ಇಲ್ಲದವ್ರಿಗೆ 4 ಕೋಟಿ ಮನೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ರಾಜ್ಯ ಸರ್ಕಾರದ ಮೂಲಕ ಮಾಡ್ತಾ ಇದೆ. ಗರೀಬ್ ಕಲ್ಯಾಣ ಯೋಜನೆ ಒಳಗೆ 81 ಕೋಟಿ ಜನರಿಗೆ ದೇಶದಲ್ಲಿ ಪ್ರತಿ ತಿಂಗಳು 5 kg ಉಚಿತ ಆಹಾರ ಕೊಡ್ತಕ್ಕಂಥದ್ದು, ಅಕ್ಕಿ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. 15 ಕೋಟಿ ಮನೆಗಳಿಗೆ, ಯಾರ ಮನೆಗೆ ನಳದ ನೀರು ಬರ್ತಿದ್ದಿಲ್ಲ ಅಂಥವನ್ನ ಗುರುತಿಸಿ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 15 ಕೋಟಿ ಜನರಿಗೆ ಮನೆಗೆ ನಳ ಕೊಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಎಲ್ಲದಕ್ಕಿಂತಲೂ ಭಾಳ ಮಹತ್ವದ ಯೋಜನೆ ನರೇಂದ್ರ ಮೋದಿಜಿಯವ್ರದ್ದು. ಅವರು ಪ್ರಧಾನಮಂತ್ರಿ ಆಗಿ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಿದ ದಿವಸ ಅವ್ರು ಹೇಳಿದ್ದೇನೆಂದ್ರೆ, ಈ ದೇಶದಲ್ಲಿ ಗುಡಿಗಳ ನಿರ್ಮಾಣ ಮಾಡೋದಕ್ಕಿಂತಲೂ ಶೌಚಾಲಯ ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆ ಭಾಳದ. ಅದಕ್ಕಾಗಿ ಪ್ರತಿಯೊಬ್ಬ ಮನೆಗೂ ಶೌಚಾಲಯ ಇರಬೇಕನ್ನೋ ಉದ್ದೇಶದಿಂದ ಅವರ 11 ವರ್ಷ ಆಡಳಿತದಲ್ಲಿ 12 ಕೋಟಿ ಶೌಚಾಲಯಗಳನ್ನು ಮನೆ ಮನೆಗೆ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಮತ್ತು
ಈ ಉದ್ದೇಶಕ್ಕಾಗಿ 43 ಲಕ್ಷ ಕೋಟಿಯಷ್ಟು ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಿದೆ. ಸೌಭಾಗ್ಯ ಯೋಜನೆಯಲ್ಲಿ 100% ಮನೆ ವಿದ್ಯುತ್ತೀಕರಣ ಮಾಡ್ತಕ್ಕಂಥದ್ದು. ವಿದ್ಯುತ್ ಸಂಪರ್ಕ ಇರಲಿಲ್ಲ, ಯಾರ ಮನೆಗೆ ಲೈಟ್ ಇರಲಿಲ್ಲ, ಅಂಥವ್ರ ಮನೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರು ಮಾಡಿದೆ. 18,000 ಹಳ್ಳಿಗಳಿಗೆ, ದೇಶದಲ್ಲಿ ವಿದ್ಯುತ್ತೇ ಇರಲಿಲ್ಲ, ಕತ್ಲಲ್ಲಿದ್ದರು ಅವರು, ಇಲೆಕ್ಟ್ರಿಕ್ ವೈರ್ ಕೂಡ ನೋಡ್ಲಾರ್ದಂಥ ಜನರಿಗೆ 18,000 ಹಳ್ಳಿಗಳಿಗೆ ಕೇವಲ ಒಂದೇ ವರ್ಷದಲ್ಲಿ ವಿದ್ಯುತ್ತೀಕರಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. PM ಮುದ್ರಾ ಯೋಜನೆ ಒಳಗೆ 33 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ 11 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ಕೊಡ್ತಕ್ಕಂಥದ್ದೇನು ಮಾಡಿದೆ. ಅದರಿಂದ ರೈತರಿಗೆ ಸಕಾಲದಲ್ಲಿ ಬೀಜಕ್ಕೆ ಗೊಬ್ಬರಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರಿಗೆ ರೈತರಿಗೆ ಒಂದು ವಿಶಿಷ್ಟವಾದಂಥ ಯೋಜನೆ ತಂದರು. ಅದು ಇವತ್ತು 11 ಕೋಟಿ ರೈತರು ಅದರ ಫಲಾನುಭವಿಗಳಾಗಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಕೊಡ್ತಕ್ಕಂಥದ್ದು 3 ಲಕ್ಷ ಇತ್ತು, ಇವತ್ತು ಅದನ್ನು 5 ಲಕ್ಷಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಬಹುಶಃ ನನಗನ್ನಿಸ್ತದ ಸ್ವಾತಂತ್ರ್ಯ ಬಂದ ನಂತರ ಯಾವ ಸರ್ಕಾರವೂ ಕೂಡ ಈ ಕೃಷಿ ಆಧುನೀಕರಣಕ್ಕಾಗಿ 1,00,000 ಕೋಟಿ ರೂಪಾಯಿ ಕೊಟ್ಟಿದ್ದಿಲ್ಲ. 1,00,000 ಕೋಟಿ ರೂಪಾಯಿಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಮತ್ತು ಫಸಲ್ ಬಿಮಾ ದೇಶದ್ದು ಒಟ್ಟಾರೆ 1,75,000 ಕೋಟಿ ರೈತರು ಈಗಾಗಲೇ ಪಡ್ಕೊಂಡಿದ್ದಾರೆ. PM ಧನ್ ಯೋಜನೆ ಒಳಗೆ 100 ಜಿಲ್ಲೆಗಳಿಗೆ 1.70 ಕೋಟಿ ರೈತರಿಗೆ ಇವತ್ತು ಈ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ. ಕೃಷಿ ಬಜೆಟ್ 2014ರಲ್ಲಿ ದೇಶದಲ್ಲಿ 27,600 ಕೋಟಿ ಇತ್ತು. ಇವತ್ತು 2025ರಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ 1,37,000 ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೃಷಿ ಬಜೆಟನ್ನು 5 ಪಟ್ಟು ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಆಹಾರ ಧಾನ್ಯ ಉತ್ಪಾದನೆ 2014ರಲ್ಲಿ 265 ಮಿಲಿಯನ್ ಟನ್ಸ್ ಇತ್ತು, ಇವತ್ತು 347 ಮಿಲಿಯನ್ ಟನ್ಸ್ಗೆ ಹೆಚ್ಚಾಗಿದೆ. ಲಿಂಗ ಅನುಪಾತವು ಕೂಡ ಇವತ್ತು 1000ದಿಂದ 1020ಕ್ಕೆ ಏರಿಕೆ ಆಗಿದೆ. 2014ರಲ್ಲಿ ಲಿಂಗ ಅನುಪಾತ 918 ಇತ್ತು. 1000 ಗಂಡು ಮಕ್ಕಳಿಗೆ 918 ಹೆಣ್ಣು ಮಕ್ಕಳ ಸಂಖ್ಯೆ ಇರ್ತಿತ್ತು. ಇವತ್ತು ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿ ಆ ಯೋಜನೆ ಮೂಲಕ ಹೆಚ್ಚಿಗೆ ಪ್ರೋತ್ಸಾಹಿಸ್ತಕ್ಕಂಥ, ಹೆಣ್ಣು ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ಮತ್ತು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. LPG ಗ್ಯಾಸ್ ಸಂಪರ್ಕ 10.33 ಕೋಟಿ ಜನರಿಗೆ ಉಚಿತವಾಗಿ LPG ಗ್ಯಾಸ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಮುದ್ರಾ ಯೋಜನೆ ವೈಶಿಷ್ಟ್ಯ ಅಂದ್ರೆ 68% ಮಹಿಳೆಯರೇ ಇದ್ದಾರೆ. ಮತ್ತು ಈಗಾಗಲೇ 14.72 ಲಕ್ಷ ಕೋಟಿ ಮಹಿಳೆಯರಿಗೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಮತ್ತು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಒಳಗೆ 3.98 ಕೋಟಿ ತಾಯಂದಿರಿಗೆ 18,593 ಕೋಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದಲ್ಲಿ 90 ಲಕ್ಷ ಮಹಿಳಾ ಸ್ವಸಹಾಯ ಗುಂಪುಗಳಿದ್ದಾವ.
10 ಕೋಟಿ ಮಹಿಳೆಯರಿಗೆ ಆ ಸಂಘಗಳ ಮೂಲಕ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಒಳಗೂ ಮಹಿಳಾ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿ 33% ಮಹಿಳೆಯರಿಗೆ ಲೋಕಸಭೆಯಲ್ಲಿಗೆ ಸ್ಥಾನ ಮೀಸಲಾತಿ ಬಿಲ್ಲನ್ನು ಈಗಾಗಲೇ ಲೋಕಸಭೆಯಲ್ಲಿ ಪಾಸ್ ಮಾಡಿದಾರ. ಮುಂದಿನ ಚುನಾವಣೆಗೆ 33% ಮಹಿಳಾ ಮೀಸಲಾತಿ ಕಡ್ಡಾಯವಾಗಿ ಜಾರಿ ಆಗ್ತದೆ. ಆ ಕಾರಣಕ್ಕಾಗಿಯೇ ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತಕ್ಕಂಥದ್ಕ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಮತ್ತು PM ಕೌಶಲ್ಯ ವಿಕಾಸ ಯೋಜನೆಯಲ್ಲಿ 1.6 ಕೋಟಿ ಯುವಕರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲದಕ್ಕಿಂತಲೂ ಭಾಳ ಮಹತ್ವದ್ದು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿರ್ತಕ್ಕಂಥ ಮೋದಿಜಿಯವ್ರ ಸರ್ಕಾರ ದೇಶಕ್ಕೆ ಸ್ವಾತಂತ್ರ್ಯ ಬಂದ 65 ವರ್ಷದಲ್ಲಿ 8 IIMಗಳಿದ್ದು ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರದಲ್ಲಿ 21 IIMಗಳಿದ್ದಾವೆ. ಮತ್ತು ಹೊಸ 7 IITಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲ 16 ಇದ್ದು ಇವತ್ತು 23 ಆಗಿದೆ. ಕಳೆದ 11 ವರ್ಷಗಳಲ್ಲಿ 15 ಹೊಸ ಏಮ್ಸ್ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಮತ್ತು 2045 ವೈದ್ಯಕೀಯ ಸಂಸ್ಥೆಗಳನ್ನು ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರಿಂದ 1,09,963 ಸೀಟ್ಗಳು ಹೆಚ್ಚಾಗಿದೆ, ಮೆಡಿಕಲ್ ಸೀಟ್ಗಳು. ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ 490 ಹೊಸ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭ ಮಾಡಿದೆ. ಮಧ್ಯಮ ವರ್ಗದವ್ರಿಗಾಗಿ ಉಡಾನ್ ಯೋಜನೆಯನ್ನು ಪ್ರಾರಂಭ ಮಾಡಿ ವಿಮಾನ ಸೇವೆಯನ್ನು 2 ಮತ್ತು 3ನೇ ವರ್ಗದ ನಗರಗಳಿಗೆ ವಿಸ್ತಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರಿಂದ 1.5 ಕೋಟಿ ಜನ ಉಡಾನ್ ಯೋಜನೆ ಲಾಭವನ್ನು ಪಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ ಮೊದಲು 2014ರವರೆಗೂ ದೇಶದಲ್ಲಿ 74 ವಿಮಾನ ನಿಲ್ದಾಣಗಳಿದ್ದು ಇವತ್ತು 160 ವಿಮಾನ ನಿಲ್ದಾಣಗಳನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಆದಾಯ ಮಿತಿ ಕೂಡ 12 ಲಕ್ಷಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ 8 ಕೋಟಿ ಜನರಿಗೆ ಆದಾಯ ತೆರಿಗೆಯವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಯುಷ್ಮಾನ್ ಭಾರತದಲ್ಲಿ 87 ಕೋಟಿ ಕಾರ್ಡ್ಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಈ ಯೋಜನೆ 70 ವರ್ಷ ಮೇಲ್ಪಟ್ಟವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ, ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಆಯುಷ್ಮಾನ್ ಭಾರತದೊಳಗೆ ಹೆಚ್ಚು ಚಿಕಿತ್ಸೆ ನೀಡಿದ್ರಿಂದ ಬಡವರಿಗೆ ಅನುಕೂಲತೆ ಆಗ್ತಾ ಇದೆ. ದೇಶದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಬಡವರಿಗೆ ಉತ್ತಮ ಗುಣಮಟ್ಟದ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕನ್ನೋ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಅವನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಯಾವ ಕಾರಣಕ್ಕೂ ಜನೌಷಧಿ ಕೇಂದ್ರ ಬಂದ್ ಮಾಡಬಾರದು ಅಂತ ಒತ್ತಾಯ ಮಾಡ್ತೀವಿ. ರಕ್ಷಣಾ ವಲಯದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗಿದೆ ಮತ್ತು ಆಪರೇಷನ್ ಕಾವೇರಿ ಮೂಲಕ 3,000ಕ್ಕಿಂತಲೂ ಹೆಚ್ಚು ಸುಡಾನ್ ದೇಶದಿಂದ ಭಾರತೀಯರನ್ನ ಕರ್ಕೊಂಬರ್ತಕ್ಕಂಥ ಕೆಲಸ ಭಾರತ ಸರ್ಕಾರ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಮಾಡಿದೆ. ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ 23,000 ಭಾರತೀಯರೇನು ಅಲ್ಲಿದ್ದರು.
ಅವ್ರನ್ನ ಕರ್ಕೊಂಡು ಬರ್ತಕ್ಕಂಥ ಕೆಲಸ, ಸುರಕ್ಷಿತವಾಗಿ ಅವ್ರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಯುದ್ಧ ನಿಲ್ಲಿಸಿ ನಮ್ಮ ಜನರನ್ನ ಕರ್ಕೊಂಡು ಬರ್ತಕ್ಕಂಥ ಸಾಹಸ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. 75 ವರ್ಷದಲ್ಲಿ ಯುದ್ಧ ನಿಲ್ಲಿಸಿ ಆ ದೇಶದಲ್ಲಿರ್ತಕ್ಕಂಥ ಜನರು ಕರ್ಕೊಂಡು ಬರ್ತಕ್ಕಂಥದ್ದು ಯಾರೂ ಮಾಡಿದ್ದಿಲ್ಲ. ಅದನ್ನು ನಮ್ಮ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಆ ಕಾರಣಕ್ಕಾಗಿಯೇ ಇವತ್ತು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದಾರ. 6.81 ಲಕ್ಷ ಕೋಟಿ ಇವತ್ತು ರಕ್ಷಣಾ ಇಲಾಖೆ ಬಜೆಟ್ ಅನ್ನು ಕೊಡ್ತಾ ಇದ್ದಾರೆ. 2014ಕ್ಕಿಂತಲೂ ಮುಂಚೆ 2 ಲಕ್ಷ ರೂಪಾಯಿ 2 ಲಕ್ಷ ಕೋಟಿ ಇತ್ತು. ಇವತ್ತು 7 ಲಕ್ಷ ಕೋಟಿಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ನಕ್ಸಲ್ ಮುಕ್ತ ಭಾರತ ಮಾಡ್ತೀವಂತ ಈಗಾಗಲೇ ಪಣ ತೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಗತ್ತಿನ ಆರ್ಥಿಕ ಶಕ್ತಿಯಲ್ಲಿ ಭಾರತ ಎಲ್ಲ ದೇಶಗಳನ್ನು ಹಿಂದಿಕ್ಕಿ ಶ್ರೀಮಂತರ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಭಾರತ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. 13ನೇ ಸ್ಥಾನದಿಂದ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇಶ ಶ್ರೀಮಂತರ ಪಟ್ಟಿಯ ಸಾಲಿನಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ. ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಒಳಗೆ NPA ಕಡಿಮೆ ಮಾಡಿದಾರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇವತ್ತು ನಮ್ಮ ರಿಸರ್ವ್ ಬ್ಯಾಂಕ್ ವರದಿ ಪ್ರಕಾರನೇ 2.6%ಗೆ ಇಳಿದಿದೆ. ಮೊದಲು ಹೆಚ್ಚಿತ್ತು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ 2014ಕ್ಕಿಂತಲೂ ಮುಂಚೆ 65 ವರ್ಷದಲ್ಲಿ 91,287 ಕಿಲೋಮೀಟರ್ ಇತ್ತು. ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ 2025ಕ್ಕೆ 1,46,000 ಕಿಲೋಮೀಟರ್ ಆಗಿದೆ. ಪ್ರತಿನಿತ್ಯ 34 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಸಾರಿಗೆ ವ್ಯವಸ್ಥೆಗಾಗಿ ಅತ್ಯಂತ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. 99% ಇಡೀ ದೇಶದಲ್ಲಿ ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು ನಿರ್ಮಾಣ ಮಾಡೋದರಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಯಶಸ್ವಿಯಾಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 11 ವರ್ಷದಲ್ಲಿ 4 ಲಕ್ಷ ಕಿಲೋಮೀಟರ್ ರಸ್ತೆಯನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ರೈಲ್ವೆ ಅಭಿವೃದ್ಧಿ ಬಗ್ಗೆ ಅತಿ ಹೆಚ್ಚು ಇವತ್ತು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು, ರೈಲ್ ಮಾರ್ಗಗಳನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಯಾಕೆ ಹೇಳ್ತೇನೆ, ನಿನ್ನೆ ಕೂಡ ಒಂದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಚಿತ್ರದುರ್ಗಕ್ಕೆ ಸಂಬಂಧಪಟ್ಟದ್ದು, ಬಳ್ಳಾರಿ ಇಂದ ಚಿತ್ರದುರ್ಗ ಜಿಲ್ಲೆ ಸಂಪರ್ಕದ ಒಂದು ಡಬ್ಲಿಂಗ್ ಇದ್ದು 3,342 ಕೋಟಿದು ಮಂಜೂರಾತಿ ಕೊಟ್ಬಿಟ್ರೆ ನಿನ್ನೆನೆ. ಆ ರೀತಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಮಾಡ್ತಾ ಇದೆ. ಅತಿ ಎತ್ತರದ ರೈಲ್ವೆ ಸೇತುವೆ ಮಾಡಿದ್ದಾರೆ. ಚೆನಾಬ್ ನದಿಯ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ವಿಶ್ವದಲ್ಲೇ ಅತಿ ಎತ್ತರದ್ದು ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 11 ವರ್ಷಗಳಲ್ಲಿ 111 ರಾಷ್ಟ್ರೀಯ ಜಲಮಾರ್ಗಗಳನ್ನು ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡಿದ್ದಾರೆ. ಅಮೃತ ಯೋಜನೆಯಲ್ಲಿ ಸ್ಥಳೀಯ ನಗರ ಸಂಸ್ಥೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆಗಾಗಿ 7,000 ಅಮೃತ ಯೋಜನೆಯಲ್ಲಿ ನಗರಗಳನ್ನು ದೇಶದಲ್ಲಿ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ 116 ಕೋಟಿ ಜನರ ಹತ್ರ ಮೊಬೈಲ್ಗಳದಾವ. 140ರಲ್ಲಿ 116 ಕೋಟಿ ಜನರಲ್ಲಿ ಮೊಬೈಲ್ಗಳದಾವ. ಸಂಪರ್ಕ ಕೈಯೊಳಗೆ ಅದ, ಜಗತ್ತಿನ ಸಂಪರ್ಕ.
ಆ ಕೆಲಸಕ್ಕೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಹೆಚ್ಚು ಅನುಕೂಲತೆಯನ್ನು ಕಲ್ಪಿ ಹೇಳಲಿಕ್ಕೆ ಬಯಸ್ತೇನೆ. ಇದುವರೆಗೂ 141.88 ಅಂದ್ರೆ 141.88 ಆಧಾರ್ ಕಾರ್ಡ್ಗಳನ್ನು ನಾಗರಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಮ ಮಂದಿರ ಹೆಸರ ಮೇಲೆ ಎಷ್ಟು ವರ್ಷಗಳಿಂದ ರಾಜಕಾರಣ ನಡೀತಿತ್ತು ದೇಶದಲ್ಲಿ. ರಾಮ ಮಂದಿರ ನಿರ್ಮಾಣ ಮಾಡಿ ಒಮ್ಮೆ ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮತ್ತು ಜನರ ಭಾವನೆಗೆ ಅನುಗುಣವಾಗಿ ರಾಮ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೀರ್ತಿ ನರೇಂದ್ರ ಮೋದಿಜಿಯವ್ರಿಗೆ ಸಲ್ತದ ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಿದ್ಯುತ್ನಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೈಗೊಂಡಿದ್ದಾರೆ. ನಿನ್ನೆ ದಿನ PM ಕುಸುಮ್ ಯೋಜನೆ ಒಳಗೆ 49 ಲಕ್ಷ ರೈತರಿಗೆ ಸೋಲಾರ್ ಪಂಪ್ ಸೆಟ್ಗಳ ಅಳವಡಿಕೆ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿರ್ತಕ್ಕಂಥ ಪ್ರತಿಯೊಂದು ಸ್ಕೀಮ್ನಲ್ಲೂ ಕೂಡ ಪ್ರತಿಯೊಬ್ಬ ನಾಗರಿಕರನ್ನು ಅದರಲ್ಲಿ ಶಾಮೀಲ್ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಆಗಿರ್ಬೋದು, ಅದರ ದೇಶದಲ್ಲಿ ನಾವೊಂದು ಆಡಳಿತ ಪಕ್ಷ ಮತ್ತು ಕರ್ನಾಟಕದ ಜನ ಆಶೀರ್ವಾದ ಮಾಡಿ 19 ಜನ MP ಗಳನ್ನ ಆರಿಸಿ ಕಳಿಸಿದಾರ. ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಪ್ರತಿಯೊಂದು ನರೇಂದ್ರ ಮೋದಿಜಿಯವರ 11 ವರ್ಷದ ಆಡಳಿತದ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರೆಸ್ ಮೀಟ್ಗಳನ್ನು ಆಯೋಜನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತ ಮಾಡಿ ಜನರ ಅಹವಾಲವನ್ನು ಕೇಳ್ತಕ್ಕಂಥದ್ದು ಮತ್ತು ಜನರಿಗೆ ಅದನ್ನು ಪರಿಚಯಿಸೋದ್ರ ಮೂಲಕ ಇನ್ನೂ ಏನೇನು ಆಗಬೇಕಂತಕ್ಕಂಥ ಸಮಸ್ಯೆಗಳ ಬಗ್ಗೆನೂ ಕೂಡ ಭಾರತ ಸರ್ಕಾರ ಏನು ಮಾಡಬಹುದು ಅನ್ನೋದು ಸಲಹೆ ಸೂಚನೆಗಳನ್ನು ಪಡೆಯುವ ಉದ್ದೇಶದಿಂದ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಈ ಪ್ರೆಸ್ ಮೀಟ್ಗಳನ್ನು ಮಾಡೋದ್ರ ಮೂಲಕ ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ತಾವೆಲ್ಲ ಬೆಳಿಗ್ಗೆ ಬೇಗ ಬಂದು ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಜಾತಿಗಣತಿ ಸೆನ್ಸಸ್ ಸರ್ಕಾರ ಒಪ್ಕೊಂಡಿದೆ, ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ಮುಂದಿನ ಜಾರಿ ಆಗ್ತಿದೆ. ಯಾವಾಗ ಕರ್ನಾಟಕ ಸರ್ಕಾರ ಇದು ಮಾಡಿದ್ದು ಜಾತಿ ಗಣತಿ ಮಾಡಿದಾಗ ಅದೇ ಬಿಜೆಪಿ ಅವರು ವಿರೋಧ ಮಾಡಿ ಇದನ್ನು ಜಾತಿ ಗಣತಿ ಜಾತಿಯಲ್ಲಿ ಒಡಗುಂಟು ಮಾಡಕ ಅಂತ ಹೇಳಿ ಆರೋಪ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಮಾಡ್ಬೇಕಂದಾಗ ರಾಷ್ಟ್ರ ಮಟ್ಟದಲ್ಲಿ ಇನ್ಕ್ಲೂಡಿಂಗ್ ನಿತಿನ್ ಗಡ್ಕರಿ ಹೇಳಿದ್ರು ಜೋ ಕರೆಗ ಜಾತಿ ಬಾದ್ ಮೇಸ್ಕೊಂಬಾರ ಲಾಕ್ ಅಂತ ಹೇಳಿ ಜಾತಿ ಕನ್ಸೆಸ್ಟ್ಗೆ ವಿರುದ್ಧ ಮಾಡಿದಾಗ ಆಮೇಲೆ ಅದೇ ಸರ್ಕಾರ ಅದನ್ನ ಜಾತಿ ಗಣತಿಗೆ ಒಪ್ಕೊಂಡಿದ್ರೆ ಅದು ದ್ವಂದ್ವ ರೀತಿ ಆಗುದಿಲ್ಲ. ಬಿಜೆಪಿ ಸರ್ಕಾರದ್ದು ಒಂದ್ ಕಡೆ ವಿರೋಧ ಮಾಡ್ತೀರಿ, ಒಂದ್ ಕಡೆ ಒಪ್ಕೋತೀರಿ. ಆಮೇಲೆ ನಾನು ಇವತ್ತು ರಾಜಕಾರಣ ಮಾತಾಡೋದಿಲ್ಲ, ಆದ್ರೆ ಅದನ್ನ ನೀವು ಕೇಳಿದ ಒಂದು ಸಣ್ಣ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ತೇನೆ. ಯಾಕಂದ್ರೆ ನಮ್ಮದು ಇವತ್ತಿಂದು ಉದ್ದೇಶ 11 ವರ್ಷಗಳ ಅಭಿವೃದ್ಧಿ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕಾಗಿ ಇವತ್ತಿನ ಪ್ರೆಸ್ ಮೀಟ್. ಆದ್ರೆ ನೀವೊಂದು ಸಣ್ಣ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳ್ಬಿಡ್ತೇನೆ. ನಮ್ಮದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ. ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ. ನಾವು ಈಗಾಗಲೇ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾತಂದ್ರೆ ಜಾತಿ ಗಣತಿ ಅವಶ್ಯದ. ಯಾಕೆ ಅವಶ್ಯದ ಅಂದ್ರೆ ಮಹಿಳಾ ಮೀಸಲಾತಿ 33%. ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗನೆ 8 ಕ್ಷೇತ್ರ ಅದಾವೆ. ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು
ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡ್ಬೇಕು ಅನ್ನೋದನ್ನ ನೋಡೋ ಸಲುವಾಗಿ ಅದರ ಅವಶ್ಯಕತೆ ಅದ. ನಂಬರ್ 1. ನಂಬರ್ 2, ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ. 33%ದಲ್ಲಿಯೂ ಮಹಿಳೆಯರಿಗೂ ಕೂಡ SC ST ಮೀಸಲಾತಿಯನ್ನು ಕೊಡ್ತೀವಿ. ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ. ಸಿದ್ದರಾಮಯ್ಯನವರಂಗ ದುರುದ್ದೇಶದಿಂದ ನಮ್ಮದು ಜಾತಿ ಗಣತಿ ಅಲ್ಲ. ಎಸ್ ಸರ್, ಅವ್ರು ಮಾಡಿದ್ದನ್ನು ಅವರೇ ಒಪ್ಪಿಲ್ಲ. 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು, ಒಪ್ಪಿಲ್ಲ. ಈಗ 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಒಪ್ಪಿಲ್ಲ. ಅವರು ಬರೀ ಗಿಮಿಕ್ ಮಾಡ್ತಾ ಇರ್ತಾರ. ಒಳ ಮೀಸಲಾತಿ ಮಾಡ್ತೀವತ್ತು ಏನ್ ಹೇಳಿದ್ರು? SC ST ಜನಾಂಗದ ಒಳ ಮೀಸಲಾತಿ ನಮಗ್ ಓಟ್ ಕೊಡ್ರಿ. 2018ರಾಗ ಏನ್ ಹೇಳಿದ್ರು? ನಾವು ಒಳ ಮೀಸಲಾತಿ ಮಾಡ್ಲಾರ್ದಕ್ಕಾಗಿ ಕರ್ನಾಟಕದಲ್ಲಿ ಲೆಫ್ಟ್ನವ್ರು ನನಗೆ ಓಟ್ ಹಾಕ್ಲಿಲ್ಲ, ಅದಕ್ಕಾಗಿ ನಾನು ಸರ್ಕಾರ ಹೋಯ್ತಂತ ಹೇಳಿದ್ರು. 2023 ಪ್ರಣಾಳಿಕೆ ಒಳಗೆ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲಿನೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರು. 2 ವರ್ಷ ಆದ್ರೂ ಅದನ್ನ ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಾರ. ಅದಕ್ಕೆ ಅವ್ರಂಗ ನಾವು ಗಿಮಿಕ್ ಮಾಡೋದಿಲ್ಲ. ನಮ್ಮದು ಪ್ರಾಮಾಣಿಕತೆ ಅದ. ನರೇಂದ್ರ ಮೋದಿಜಿಯವರು ಯಾವುದೇ ಕ್ರಮಗಳನ್ನ ತಗೊಂಡ್ರು ಅದರಲ್ಲಿ ಪ್ರಾಮಾಣಿಕತೆ ಅದ. ದೇಶದ ಭಕ್ತಿಯಿಂದ ಅವರು ಮಾಡ್ತಾ ಇರ್ತಾರೆ. ಸರಿ ಮಾಡಿದ್ರೆ ಇವತ್ತೇನೋ ಕ್ಯಾಬಿನೆಟ್ನಾಗ ಇಟ್ಕೊಂಡು ಡಿಸಿಷನ್ ಮಾಡ್ತಾರತ್ತ. ನೋಡ್ರಿ, ನಾವು ವಿರೋಧ ಮಾಡಿದೀವಿ ಅಂತ ಹೇಳೋದು ತಪ್ಪಾಗ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿನೇ 3 ಗುಂಪುಗಳಾಗಿ ಹೊಡೆದಾಡ್ತಾ ಇದ್ದಾರೆ. ಅದ್ರ ಸಲಾಗಿ 3 ಗುಂಪುಗಳು ನಿಮ್ಗೆ ಗೊತ್ತದ. ಪ್ರೆಸ್ನವ್ರು ನನ್ಗಿಂತಲೂ ಹೆಚ್ಚು ಗೊತ್ತಿರ್ತದ. ನಿಮ್ಗೆ ಗೊತ್ತದ, ಅವರು ಸದುದ್ದೇಶದಿಂದ ಮಾಡ್ತಾ ಇಲ್ಲ. ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಎದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಅಂದ್ರೆ 2 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವ್ರಿಗೆ ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂಥ ನೈತಿಕತೆ ಇಲ್ಲ. ಯಾಕೆ ಆ ಮಾತು ಹೇಳ್ತೇನೆ ಅಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ನಾನು ಕೇಳ್ತೇನೆ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿ. ಅವ್ರು ಏನ್ ಮಾಡ್ಬೇಕಾಗಿತ್ತು? ಬಜೆಟ್ ಅನ್ನ ಮಂಡಿಸಿದಾಗ ಯಾವಾಗಲೂ ಬಜೆಟ್ ನೀತಿ ಏನಂದ್ರೆ, ಬಜೆಟ್ನ ಒಟ್ಟು ಮೊತ್ತವನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ಒಂದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್. ಪ್ಲಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು % ಕೊಡ್ತೀವಿ ಅನ್ನೋದು ಭಾಳ ಮಾಡಿ. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಅಸೆಟ್ ಕ್ರಿಯೇಟ್ ಆಗುವಂಥದ್ದಲ್ಲ. ಸರ್ಕಾರಿ ನೌಕರ ಸಂಬಳ, ಸಾರಿಗೆ, ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಲಿಷ್ಮೆಂಟ್ಗೆ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದರೊಳಗೆ ಬರ್ತದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ನೀವು ನರೇಂದ್ರ ಮೋದಿಜಿಯವ್ರಿಗೆ 0 ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು 2 ವರ್ಷ ಪ್ಲಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ರಿ, ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತ ಪತ್ರವನ್ನು ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತೇನೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈ ರಾಜ್ಯದ ಅಭಿವೃದ್ಧಿ ಒಳಗೆ 2 ವರ್ಷದಲ್ಲಿ ₹1 ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ. ಇವತ್ತು ನಾನು ಹೇಳಿದೆ, ನಿನ್ನೆ ದಿನ ರೈಲು ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಂತೇಳಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ 3,342 ಕೋಟಿ ಮಂಜೂರು ಮಾಡಿಕೊಟ್ರು. ಇಂಥ ಯಾವುದಾದರೂ ಕಾಮಗಾರಿಗಳನ್ನು ಮಾಡಿದ್ರೆ, ರೈಲದ್ದವ್ರೇನು ಮಾಡೋದಿಲ್ಲ, ಕೇಂದ್ರ ಸರ್ಕಾರ ಮಾಡ್ತದ. ಅದರ ರಾಜ್ಯದ್ದು ನಿಮ್ಮ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ 8,000 ಕೋಟಿ ಹೇಳಿ. ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದ್ರಿ, ನಾವು ಹಿಂದೂ ಹೇಳಿದ್ರಿ 13ರಿಂದ 18ರವರೆಗೂ ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ 130 TMC ನೀರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೇನೆ ಅಂತ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಕೂಡ ಆಲ್ಮಟ್ಟಿಗೆ, ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ. ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ, ಸಾರಿಗೆ ಮತ್ತು ಬ್ಯಾಂಕಿಂದ ಸಾಲ ತಗೊಂಡದ್ದನ್ನು ರೀಪೇಮೆಂಟ್ಗೆ ಅಸಲು ಬಡ್ಡಿ ಕೊಡ್ಲಿಕ್ಕೆ ಕೂಡ ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನೀವು ಇದ್ದೀರಿ. ನೀವು ಯಾರಿಗೂ ಮಾರ್ಕಸ್ ಕೊಡುವಂಥ ಸ್ಟೇಜ್ದಲ್ಲಿಲ್ಲ. 2 ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದ್ದಾವ. ಹೆಣ್ಣು ಮಕ್ಕಳ ಮೇಲೆ
ರೇಪ್ ಆಗಿ ಮರ್ಡರ್ ಆಗಿದಾವ. 3,400 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದಾರ. 713 ಬಾಣಂತಿಯರ ಸಾವಾಗಿದಾವ. ಇದೇನು ಕಳೆದ 4 ತಿಂಗಳಲ್ಲಿ 779 ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದಾವ. ಇಂಥ ಆಡಳಿತವನ್ನು ಇಟ್ಟುಕೊಂಡು ಮತ್ತು ಮೊನ್ನೆ RCB ಸಂದರ್ಭದಲ್ಲಿ ಬೆಂಗಳೂರಲ್ಲಿ 11 ಜನ ಮೃತರಾದರು. ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದ ಮಾತುಗಳನ್ನ ಆಡ್ತಾರ ಅನ್ನೋದು ಜನರಿಗೆ ಗೊತ್ತಾಗಿದೆ. ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ನಾವು ಮೈನಾರಿಟೀಸ್ಗೆ ಯಾವ ಎಷ್ಟು ಕೊಟ್ಟಾರ ಅಥವಾ ಅಂಕಿ ಸಂಖ್ಯೆ ತಮ್ಗೆ ಗೊತ್ತಿಲ್ಲ. ಯಾವುದು ಮೈನಾರಿಟಿ ಕಮ್ಯುನಿಟಿಗೆ ಹಾ ಓದಿ ಕೊಟ್ಟಿದ್ದು ಏನಂತ ಅಲ್ಲ ಅದ್ರಾಗ ಏನು ಮೈನಾರಿಟಿ ರೆಫರೆನ್ಸ್ ಮಾಡಿಲ್ಲ. ಇಲ್ಲ ಇಲ್ಲ ಐತಿ ಲಿಸ್ಟ್ ಇದೆ, ಇಲ್ಲ ಸರ್ ಅದ್ರ ಲಿಸ್ಟ್ ಇದೆ ಇದೆ ಮಾಡಿದ್ದಾರೆ. ಹೇಳ್ರಿ ಈಗ ಹೇಳ್ರಿ ಅಂತ. ಅಲ್ಲ ಅದು ಲಿಸ್ಟ್ ಯಾರ ಕೈ ಕೊಟ್ಟನೆ ತಮ್ಮ ತಗೊಂಡ್ ಬಾರಿ. ಯಾಕಂದ್ರೆ ಯೋಜನೆಗಳು ಜಾಸ್ತಿ ಇದ್ದಾವೆ. ಮೈನಾರಿಟೀಸ್ ಕೆಲಸ ಮಾಡಿದ್ದು ಏನದ ಒಂದೇ ಸರ್ ಮೈನಾರಿಟಿನೂ ಒಂದೇ ಅಲ್ಲ, ದಲಿತರಿಗೆ ಮಾಡಿದ್ ಹೇಳಿಲ್ಲ ಅವರು. ದಲಿತರಿಗೆ ಪಂಚತೀರ್ಥ ಮಾಡೋರು ಅನೇಕ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲಾ ವರ್ಗಕ್ಕೂ ಮಾಡಿದ್ದಾರೆ. ಅಲ್ಲ ಮೈನಾರಿಟಿನೂ ಕವರ್ ಆಗಿ ಈಗ ನಾನು ನಿಮಗೆ ಹೇಳಿದೆ ಮುದ್ರಾ ಯೋಜನೆ 52 ಕೋಟಿ ಜನರಿಗೆ ಕೊಟ್ಟಿದ್ರಲ್ಲಿ ಮೆಜಾರಿಟಿ 60% ಮೈನಾರಿಟೀಸೇ ಬರ್ತಾರ. 78 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಏನು ಹಣ ಕೊಟ್ಟಿದ್ದಾರೆ ಮೆಜಾರಿಟಿ ಮೈನಾರಿಟೀಸೇ ಬರ್ತಾರೆ. ಅದಕ್ಕೆ ಮೈನಾರಿಟಿ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರೆ. ಮೈನಾರಿಟಿಗಳಿಗೆ ಹೊರದೇಶಕ್ಕೆ ಹೋಗಿ ಓದಲಿಕ್ಕೂ ಕೂಡ ಕಳೆದ ವರ್ಷ ಹಣ ಮೀಸಲಿಟ್ಟಿದ್ರು. ಅದಕ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಯಾವುದೇ ಜಾತಿ ಬಗ್ಗೆ ಭಾವನೆ ಇಲ್ಲ. ದೇಶದ ಜನ ಒಂದು, ಎಲ್ಲರದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಮಾಡಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.